ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ರೋಡಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇಷ್ಟು ದಿನ ಮನೇಲಿ ವಿಡಿಯೋ ಮಾಡ್ತಾ ಇದ್ಲು ಅಂತ ಅನ್ಕೊತಾ ಇದ್ದೀರಾ? ಯಾವಾಗಲೂ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗೋದು, ಹೇಳ್ಬಿಟ್ಟು ಮನೇಲೇ ವಿಡಿಯೋ ಮಾಡ್ಕೊಂಡು ಹೋಗೋದು ಬೇಡ. ಇವತ್ತು ಹೋಗಬೇಕಾದ್ರೇ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಪಾಪುನು ಬಿಟ್ಟು ಬೈಕಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಹೌದು, ನಾವು ಕನಕಪುರ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ನೀವು ಮುಂದೆ ನೀವೇ ನೋಡ್ಬೋದು. ಆದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಇನ್ನೇನು ಕನಕಪುರ ರೀಚ್ ಆದ್ವಿ. ಕನಕಪುರ ರೀಚ್ ಆಗಿದ ತಕ್ಷಣ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ. ಸೊ ಅದನ್ನು ಈಸ್ಕೊಂಡು ಐಬ್ರೋಸ್ ಮಾಡಿಸ್ಕೊಂಡು, ನನಗೆ ಗೊತ್ತಿರೋ ಅಕ್ಕ ಪಾರ್ಲರಲ್ಲೇ ಅವರು ಕೂಡ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾರೆ, ಅಲ್ಲೇ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ. ಈಸ್ಕೊಂಡು ಐಬ್ರೋಸ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀನಿ. ಮಧ್ಯಾಹ್ನ ನಾವು ಹೊರಟಿದ್ದರಿಂದ ಊಟನ ಮನೇಲಿ ಮಾಡಿರಲಿಲ್ಲ ನಾವು. ಸೊ ಪಾಪು ಮಲ್ಕೊಂಡಿದ್ಲು, ಅವಳು ಎದ್ದೋಳಷ್ಟರಲ್ಲಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅದಕ್ಕೆ ಅಲ್ಲೇ ಊಟ ತೊಗೊಂಡು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಅನ್ನ ಸಾಂಬಾರು ತೊಗೊಂಡಿದ್ವಿ. ತಿನ್ಕೊಂಡು ನೆಕ್ಸ್ಟ್ ನಾನು ಹಂಗೆ ಬಳೆ ಹಾಕ್ಸ್ಕೊಬೇಕಿತ್ತು. ಬಾಣಿತನ ಮುಗಿಸ್ಕೊಂಡು ಹಸ್ಬೆಂಡ್ ಮನೆಗೆ ಹೋಗ್ಬೇಕಾದ್ರೆ ಬಳೆ ಹಾಕ್ಸ್ಕೊಬೇಕು ಅಂತ ಅಮ್ಮ ಹೇಳಿ ಕಳಿಸಿದ್ರು. ಅದೊಂದು ಸಂಪ್ರದಾಯ, ಹಾಕ್ಸ್ಕೊಬೇಕು ಅಂತ. ಅದಕ್ಕೆ ಬಳೆ ಹಾಕ್ಸ್ಕೊಳೋಣ ಅಂತ ಹೋದೆ. ಆಂಟಿ ಬಳೆ ಹಾಕೋರು, ನೀವು ನೋಡ್ತಾ ಇರ್ಬೋದು, ಅವ್ರು ಮಾತಾಡ್ತಾ ಇದ್ದಾರೆ ನನ್ನ ಜೊತೆ. ಅವ್ರ ಲಿಪ್ಸ್ ಮೂಮೆಂಟಲ್ಲಿ ಕೆಲವ್ರು ಕಂಡುಹಿಡಿಬೋದು, ಆದರೆ ಕೆಲವರಿಗೆ ಗೊತ್ತಾಗಲ್ಲ ಅಷ್ಟೇ. ಅವ್ರು ಹೇಳ್ತಾ ಇದ್ದಾರೆ, ನೀನು ಬಾಣ್ತೀನೇನಮ್ಮ, ಏನು ಇಷ್ಟು ಸಣ್ಣ ಆಗಿಬಿಟ್ಟಿದ್ಯಾ, ಯಾಕೆ ಒಂದೊಂದು ಡಜನ್ ಹಾಕ್ಸ್ಕೊ ಅಂತ ಹೇಳ್ತಾಯಿದ್ರು. ನಾನು ಕೂಡ ಒಂದು ಡಜನ್ ಹಾಕ್ಸ್ಕೊಳ್ಳೋಕ್ಕೆ ಹೋದೆ ಗೈಸ್. ಆದರೆ ನನ್ನ ಹಸ್ಬೆಂಡ್ ಯಾಕೋ ಬೇಡ, ಸ್ವಲ್ಪ ಅರ್ಧನೇ ಹಾಕ್ಸ್ಕೊ ಅಂತೇಳಿ ಅರ್ಧ ಹಾಕ್ಸಿದ್ರು. ಅಲ್ಲಿಂದ ನೆಕ್ಸ್ಟ್ ನಾನು ಹಂಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಂಡು, ಅದು ಸ್ಟಿಚಿಂಗ್ ಮಾಡಿಸಿದ್ದೆ ಕೊಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಇಸ್ಕೊಂಡು ನನ್ನ ಮಗಳಿಗೆ ಟೀ ಶರ್ಟ್ ತೊಗೊಳ್ಳೋಣ ಡೈಲಿ ವೇರ್ಗೆ. ಅಲ್ಲಿಗೆ ಹೋಗ್ತಾ ಇದ್ದೀವಲ್ವ, ಡೈಲಿ ವೇರ್ಗೆ ಟೀ ಶರ್ಟ್ ತೊಗೊಂಡಿದ್ದೀವಿ. ಅಷ್ಟೊಂದು ಏನು ಕಲೆಕ್ಷನ್ ನನಗೆ ಇಷ್ಟ ಆಗಿಲ್ಲ, ತೊಗೊಂಡೆ ಅನಿಸುತ್ತೆ ಅಷ್ಟೇ. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಯಾವ ಥರ ತೊಗೊಂಡೆ ಅಂತ. ಹೊಸ್ದಾಗಿ ಓಪನ್ ಆಗಿದೆ, ನೋಡೋಣ ಅಂತ ಬಂದೆ. ಅಷ್ಟೊಂದು ಏನು ನನಗೆ ಇಷ್ಟ ಆಗಿಲ್ಲ, ಕ್ವಾಲಿಟಿ ಅಷ್ಟು ಪರವಾಗಿಲ್ಲ ಅನಿಸ್ತು. ಇಲ್ಲಿ ಬಂದಿದ್ದೀನಲ್ವಾ ಅಂದ್ಬಿಟ್ಟು 2 ತೊಗೊಂಡೆ ಅಷ್ಟೇ. ನನಗೂ ನೋಡೋಣ ಡೈಲಿ ಯೂಸ್ಗೆ ಅಂತ ನೋಡ್ತಾಯಿದ್ದೀನಿ, ನನಗೇನು ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಡಬೇಕಾಯ್ತು. ಟೈಮ್ ಆಗಿತ್ತು, ಪಾಪು ಎದ್ಬಿಡ್ತಾಳೆ ಅಂದ್ಬಿಟ್ಟು ಕೇಕ್ ಮನೆಗೆ ಹೋಗಿ, ನಮ್ಮ ಭಾವನ ಬರ್ಡೇ ಇತ್ತು, ಅವರಿಗೆ ಕೇಕ್ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ. ಓಕೆ, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ಏನೇನು ತೊಗೊಂಡ್ವಿ ಅಂತ. ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡೋದು. ಜಸ್ಟ್ ಇವಾಗ ಬಂದ್ವಿ ಗೈಸ್. ಇವಾಗ ನಾನು ಏನೇನು ತೊಗೊಬಂದಿದ್ದೆ ಅಂತ ತೋರಿಸ್ತೀನಿ. ಏನೂ ಇಲ್ಲ, 1-2 ಟೀ ಶರ್ಟ್ಗಳು ತೊಗೊಬಂದ್ವಿ ನನ್ನ ಮಗಳಿಗೆ ಡೈಲಿ ಯೂಸ್ಗೆ ಅಷ್ಟೇ. ಐಬ್ರೋ ಮಾಡಿಸ್ಕೊಂಡು ಬ್ಲೌಸ್ ಕೊಟ್ಟಿದ್ದೆ ಸ್ಟಿಚ್ ಮಾಡ್ಸೋಕ್ಕೆ ಸ್ಯಾರಿ. ಅದನ್ನು ನಾನು ಯಾವ ಥರ ಡಿಸೈನ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಇಸ್ಕೊಂಡು ಬಂದ್ವಿ ಅಷ್ಟೇ. ಸಿಂಪಲ್ಲಾಗೆ ಸ್ಟಿಚ್ ಮಾಡಿಸ್ದೆ. ಸ್ಯಾರಿ ಗ್ರ್ಯಾಂಡಾಗಿರೋದ್ರಿಂದ ಸಿಂಪಲ್ಲಾಗೆ ಸ್ಟಿಚ್ ಮಾಡಿಸಿದ್ದೀನಿ. ಇಲ್ಲಿ ಬಫ್ ಇಡ್ಸಿದ್ದೀನಿ ಶೋಲ್ಡರ್ ಹತ್ರ, 2 ಲೇಯರ್ ಅಷ್ಟೇ. ಬ್ಯಾಕ್ ಸೈಡು ಈ ಥರ ಸ್ಕ್ವೇರ್ ಟೈಪಲ್ಲಿ ಈ ಥರ ಇಡ್ಸಿದ್ದೀನಿ. ಬ್ಯಾಕ್ ಸೈಡು ಸಿಂಪಲ್ಲಾಗೆ ಹೊಲ್ಸಿದ್ದೀನಿ ಗೈಸ್, ಯಾಕಂದರೆ ಸ್ಯಾರಿ ಸ್ವಲ್ಪ ಗ್ರ್ಯಾಂಡಾಗಿದೆ ಅಲ್ವಾ, ಸೊ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಇಡ್ಸಿದ್ದೀನಿ. ನೋಡಿ, ಈ ಥರ ಸಿಂಪಲ್ಲಾಗಿ ಇಡ್ಸಿದ್ದೀನಿ. ನೆಕ್ಸ್ಟು ನನ್ನ ಮಗಳಿಗೆ ಹಂಗೆ ಇದೊಂದು ಚಡ್ಡಿ ಥರ ತೊಗೊಂಡೆ. ಸ್ವಲ್ಪ ದೊಡ್ಡ ಸೈಜ್ ಆಯಿತು, ಇರಲಿ ಪರವಾಗಿಲ್ಲ, ಚೆನ್ನಾಗಿತ್ತು ನೋಡಲಿಕ್ಕೆ. ಅದಕ್ಕೆ ಇರಲಿ ನೆಕ್ಸ್ಟ್ ಹಾಕೋಣ ದೊಡ್ಡೋಳಾದ್ಮೇಲೆ ಅಂತ ಇದೊಂದು ತೊಗೊಂಡೆ. ನೆಕ್ಸ್ಟು ಇದೊಂದು ಟೀ ಶರ್ಟ್ ತೊಗೊಬಂದೆ ಡೈಲಿ ಯೂಸ್. ಇನ್ನು ನೆಕ್ಸ್ಟ್ ಇವಾಗ ಸೆಕೆಗಾಲ ಬಂತಲ್ವ, ಅದಕ್ಕೆ ಫುಲ್ ಸ್ಲೀವ್ ಬೇಡ ಅಂದ್ಬಿಟ್ಟು ಹಾಫ್ ಸ್ಲೀವಲ್ಲೇ 1-2 ಟೀ ಶರ್ಟ್ ತೊಗೊಬಂದೆ. ಅದೊಂದು ಮತ್ತು ಇದೊಂದು ಟೀ ಶರ್ಟ್ ತೊಗೊಬಂದೆ ಗೈಸ್ ಅಷ್ಟೇ, ಇನ್ನೇನು ತಂದಿಲ್ಲ. ಯಾವುದೂ ಅಷ್ಟೊಂದು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಸದ್ಯಕ್ಕೆ ಇವಾಗ ಇರಲಿ ಅಂದ್ಬಿಟ್ಟು 2 ಟೀ ಶರ್ಟು ಮತ್ತು ಇದು ಈ ಥರ ಅದಿದು ಇದು ಒಳಗಡೆ ಬರುತ್ತೆ, ಇದು ಟೀ ಶರ್ಟು. ಈ ಥರದ್ದು ಒಂದು ತೊಗೊಬಂದೆ ಅಷ್ಟೇ, ಇನ್ನೇನು ತಂದಿಲ್ಲ. ನೆಕ್ಸ್ಟು ಇದೊಂದು ಶೂ ತಂದೆ. ಎಲ್ಲಾದರೂ ಹೊರಗಡೆ ಹೋದಾಗ ಇರಲಿ ಚೆನ್ನಾಗಿದೆ ಅಂತಂದ್ಬಿಟ್ಟು ಇದೊಂದು ಶೂ ತಂದೆ. ಇದೆಷ್ಟು ಕೊಟ್ವಿ? 100 130. ಹಾಂ, ಇದಕ್ಕೆ 130 ಕೊಟ್ವಿ. ಇಷ್ಟೇ, ಇನ್ನೇನು ತೊಗೊಬಂದಿಲ್ಲ ಗೈಸ್. ಇಷ್ಟೇ ತೊಗೊಂಡು ಅದು ಸ್ಯಾರಿ ಸ್ಟಿಚ್ ಮಾಡ್ಸೋಕೆ ಕೊಡಿಸಿದ್ದೆ ಅಲ್ವಾ, ಅದನ್ನು ಈಸ್ಕೊಂಡು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಷ್ಟೇ.
ಓಕೆ, ನಾನು ನೆಕ್ಸ್ಟು ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ನನ್ನ ಮಗಳು ಅಲ್ಲಿ ಯಾವ ಥರ ಇರ್ತಾಳೆ ಅದನ್ನು ಕೂಡ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೆಕ್ಸ್ಟು ಮುಂದೆ ವಿಡಿಯೋದಲ್ಲಿ ನಾವು ಹೋಗ್ಬೇಕಾದ್ರೆ. ಓಕೆ, ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೊ ಮಚ್. ಈಗ ಹಿಂದಿನ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಓಕೆ, ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ನಾನು. ನೆಕ್ಸ್ಟ್ ಯಾವ ಥರ ವ್ಲಾಗ್ ಮಾಡಬೇಕಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.